ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವೀಗ ದೀಪಕಂ 7ನೇ ಕ್ಲಾಸ್ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮ ಪಾಠ ವಂದೇ ಭಾರತ ಮಾತರಂ ಅನ್ನುವ ಪಾಠದ ಅಭ್ಯಾಸದ ಭಾಗ ಕನ್ನಡದ ವಿವರಣೆಗಳೊಂದಿಗೆ. ಮೊದಲನೇ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಏಕಪದೇನ ಪದದ್ವಯೇನ ವಾ ಉತ್ತರಂ ಲಿಖಂತು. ಒಂದೋ ಎರಡೋ ಪದಗಳಲ್ಲಿ ಉತ್ತರಿಸಿರಿ ಅಂತ ಕೇಳಿದ್ದಾರೆ. ಪರ್ವತರಾಜ ಕಹ, ಪರ್ವತರಾಜ ಯಾರು ಅಂದ್ರೆ ಹಿಮಾಲಯ. ಸಮುದ್ರ ಕಸ್ಯಾಹ ಚರಣೌ ಪ್ರಕ್ಷಾಳಯತಿ, ಸಮುದ್ರವು ಯಾರ ಪಾದಗಳನ್ನ, ಎರಡು ಪಾದಗಳನ್ನ ತೊಳೆಯುತ್ತದೆ ಅಂತಂದ್ರೆ ಭಾರತ ಮಾತುಹು, ಭಾರತ ಮಾತೆಯ ಪಾದಗಳನ್ನ ಸಮುದ್ರವು ತೊಳೆಯುತ್ತದೆ ಅಂತ ಹೇಳಿ. ತ್ರಿವರ್ಣಯುತ ಧ್ವಜ ಕುತ್ರ ವಿಲಸತಿ, ಮೂರು ಬಣ್ಣಗಳ ಧ್ವಜ ಬಾವುಟ ಎಲ್ಲಿ ವಿಲಸಿಸುತ್ತದೆ ಅಂತಂದ್ರೆ ಭಾರತ ಮಾತುಹು ಹಸ್ತೆ, ಭಾರತ ಮಾತೆಯ ಕೈಯಲ್ಲಿ ವಿಲಸಿಸುತ್ತದೆ. ನಾಲ್ಕನೇ ಪ್ರಶ್ನೆ, ಧ್ವಜಸ್ಥಿತ ಕೇಶರವರ್ಣ ಅಸ್ಮಾನ್ ಕಿಂ ವಕ್ತುಂ ಪ್ರೇರಯತಿ, ಧ್ವಜದಲ್ಲಿರುವ ಕೇಸರಿ ವರ್ಣವು ನಮ್ಮನ್ನೇನೆಂದು ಹೇಳಲು, ಘೋಷಿಸಲು ಪ್ರೇರೇಪಿಸುತ್ತದೆ ಅಂತಂದ್ರೆ ಜಯತ್ತು ಸೈನಿಕ. ಕೃಷಕ ಬಾಂಧವಾಹ ಭಾರತ ಭೂಮಿಂ ಕೈಹಿ ಸಿಂಚಂತಿ, ನಮ್ಮ ರೈತ ಬಾಂಧವರು ಭಾರತ ಭೂಮಿಯನ್ನ ಯಾವುದರಿಂದ ಚಿಮ್ಮುಕಿಸುತ್ತಾರೆ ಅಂತಂದರೆ ಸ್ವಸ್ವೇದ ಬಿಂದುಭಿಹಿ, ಅಂದ್ರೆ ತಮ್ಮ ಬೆವರಿನ ಹನಿಗಳಿಂದ ಚಿಮ್ಮುಕಿಸುತ್ತಾರೆ. ಅಂದ್ರೆ ಬಿಸಿಲಿನಲ್ಲಿ ದಿನವಿಡೀ ಶ್ರಮಪಟ್ಟು ಈ ರೀತಿಯಾಗಿ ಭಾರತ ಭೂಮಿಯನ್ನ ತಮ್ಮ ಬೆವರಿನ ಹನಿಯಿಂದ ಚಿಮ್ಮುಕಿಸುತ್ತಾರೆ. ಕೇಶಾಂ ಧವಲಂ ಯಶಃ ರಾಷ್ಟ್ರಧ್ವಜಸ್ಯ ಮಧ್ಯೆ ವಿಲಸತಿ, ಯಾರ ಬಿಳುಪಾದ ಯಶಸ್ಸು ನಮ್ಮ ಧ್ವಜದ ಮಧ್ಯದಲ್ಲಿ ವಿಲಸಿಸುತ್ತಿದೆ ಅಂತಂದ್ರೆ ವೈಜ್ಞಾನಿಕನಾಂ, ನಮ್ಮ ವೈಜ್ಞಾನಿಕರ, ನಮ್ಮ ಸೈಂಟಿಸ್ಟ್ ಅಂಡ್ ಟೆಕ್ನಾಲಜಿಸ್ಟ್ ಗಳ ಒಂದು ಯಶಸ್ಸು ಬಿಳುಪು ಬಿಳಿ ಬಣ್ಣವಾಗಿ ವಿಲಸಿಸುತ್ತಿದೆ. ಸೂರ್ಯ ಕಂ ವಿನಾ ನಿತ್ಯಂ ಸಂಚರತಿ, ಯಾವುದಿಲ್ಲದೆ ಸೂರ್ಯನು ಪ್ರತಿನಿತ್ಯ ಸಂಚರಿಸುತ್ತಿದ್ದಾನೆ ಅಂತಂದ್ರೆ ವಿರಾಮಂ ವಿನಾ, ಯಾವ ಒಂದು ವಿರಾಮ, ಒಂದು ಬಿಡುವೂ ಇಲ್ಲದೆ ಸೂರ್ಯ ಸತತವಾಗಿ ನಿರಂತರವಾಗಿ ಚಲಿಸುತ್ತಿದ್ದಾನೆ ಅಂತ ಹೇಳಿ ಅರ್ಥ. ಮುಂದಕ್ಕೆ ಎರಡನೇ ಪ್ರಶ್ನೆ, ಅಧಃ ಪ್ರದತ್ತಾನಾಂ ಪ್ರಶ್ನಾನಾಂ ಪೂರ್ಣ ವಾಕ್ಯೇನ ಉತ್ತರಂ ಲಿಖಂತು, ಪೂರ್ಣ ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳನ್ನ. ಪವಿತ್ರಾಹ ನದ್ಯಃ ಕಾಹ, ನಮ್ಮ ದೇಶದ ಪವಿತ್ರ ನದಿಗಳಾವುವು ಅಂತಂದ್ರೆ ಪವಿತ್ರಾಹ ನದ್ಯ ಗಂಗಾ ಯಮುನಾ ಸರಸ್ವತಿ ಸಿಂಧು ಬ್ರಹ್ಮಪುತ್ರ ಗಂಡಕಿ ಮಹಾನದಿ ನರ್ಮದಾ ಗೋದಾವರಿ ಕೃಷ್ಣ ಕಾವೇರಿ ಇತ್ಯಾದಯ. ವಿವಿಧೇಭ್ಯ ಪ್ರದೇಶೇಭ್ಯ ಜನಾಃ ಕಿಮರ್ಥಂ ಆಗಚ್ಚಂತಿ, ಬೇರೆ ಬೇರೆ ಪ್ರದೇಶಗಳಿಂದ ಜನರು ಏತಕ್ಕಾಗಿ ಬರುತ್ತಾರೆ ಅಂತಂದ್ರೆ ಭಾರತ ಭೂಮಿ ಸ್ಥಿತಾನಾಂ ತೀರ್ಥಕ್ಷೇತ್ರಾಣಾಂ ಧೂಳಿಂ ಲಲಾಟೆ ಸ್ಥಾಪಯಿತುಂ, ಆ ಧೂಳಿಯನ್ನ ಅಂದ್ರೆ ತೀರ್ಥಕ್ಷೇತ್ರಗಳ ಧೂಳನ್ನ ತಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳಲು ವಿವಿಧೇಭ್ಯ ಪ್ರದೇಶೇಭ್ಯ ಜನಾಃ ಆಗಚ್ಚಂತಿ. ಧರ್ಮಚಕ್ರಂ ಕಂ ಭಾವಂ ಬೋಧಯತಿ, ಧರ್ಮಚಕ್ರವು ಯಾವ ಭಾವವನ್ನ ಬೋಧಿಸುತ್ತದೆ ಅಂತಂದ್ರೆ ಧರ್ಮಚಕ್ರಂ ಚಲನೀಯಂ ಕರ್ತವ್ಯ ಪಥೇ ವೈ ನ ವಿರಾಮ ಸತತಂಚಲ ಇತಿ ಭಾವಂ ಬೋಧಯತಿ, ಏನು ಬೋಧಿಸ್ತಾ ಇದೆ ಅಂತಂದ್ರೆ ಕರ್ತವ್ಯ ಪಥದಲ್ಲಿ ನಡೆಯತಕ್ಕದ್ದು, ವಿರಾಮವಿಲ್ಲದೆ ಯಾವಾಗಲೂ ನಡೆಯುತ್ತಿರು ಚಲಿಸುತ್ತಿರು ಅಂತ ಹೇಳಿ ಧರ್ಮಚಕ್ರ ನಮಗೆ ಬೋಧನೆಯನ್ನು ಕೊಡ್ತಾ ಇದೆ. ಕೃಷಕ ಬಾಂಧವಾನಾಂ ಪರಿಶ್ರಮೇಣ ಭಾರತ ಭೂಮಿ ಕಥಂ ಸಂಜಾತ, ನಮ್ಮ ರೈತ ಬಾಂಧವರ ಪರಿಶ್ರಮದಿಂದ ಭಾರತ ಭೂಮಿ ಹೇಗೆ ಬಂದಿತು, ಉದ್ಭವಿಸಿತು ಅಂತಂದ್ರೆ ಉಂಟಾಯಿತು ಅಂತಂದ್ರೆ ಕೃಷಕ ಬಾಂಧವಾನಾಂ ಪರಿಶ್ರಮೇಣ ಭಾರತ ಭೂಮಿ ಹರಿತ ವರ್ಣಮಯಿ, ಅಂದ್ರೆ ಹಚ್ಚ ಹಸರಾಗಿ ಸಮೃದ್ಧ ಸಸ್ಯ ಶ್ಯಾಮಲಾಚ ಸಂಜಾತ, ಸಮೃದ್ಧವಾಗಿ ಸಸ್ಯಗಳಿಂದ ತುಂಬಿರುವಂತಹದ್ದಾಗಿ ಈ ರೀತಿ ಉದ್ಭವಿಸ್ತಾ ಇದೆ ಅಂತ ಹೇಳ್ತಾರೆ. ವಿಜ್ಞಾನಸ್ಯ ಕೇಶು ಕ್ಷೇತ್ರೇಶು ಭಾರತೀಯೈ ಯಶಃ ಪ್ರಾಪ್ತಂ, ವಿಜ್ಞಾನದ ಯಾವ ಕ್ಷೇತ್ರಗಳಲ್ಲಿ ನಮ್ಮ ಭಾರತೀಯರಿಂದ ಯಶಸ್ಸು ಪಡೆಯಲ್ಪಟ್ಟಿದೆ ಅಂತಂದ್ರೆ ವಿಜ್ಞಾನಸ್ಯ ಅಣುಶಾಸ್ತ್ರೇ ಸಂಗಣಕ ಶಾಸ್ತ್ರೇ ಚಿಕಿತ್ಸಾ ಶಾಸ್ತ್ರೇ ಅಂತರಿಕ್ಷ ಶಾಸ್ತ್ರೇ ಆಯುಧ ಶಾಸ್ತ್ರೇ
ಇತ್ಯಾದಿ ಕ್ಷೇತ್ರೇಷು ಭಾರತೀಯೈ ಯಶಃ ಪ್ರಾಪ್ತಂ. ಅಂದ್ರೆ ಅಟಾಮಿಕ್ ಸೈನ್ಸ್ ಅಣುಶಾಸ್ತ್ರದಲ್ಲಿ, ಕಂಪ್ಯೂಟರ್ ಸೈನ್ಸ್ ನಲ್ಲಿ, ಮೆಡಿಕಲ್ ಸೈನ್ಸ್ ಹೆಲ್ತ್ ಕೇರ್ ಚಿಕಿತ್ಸಾ ಶಾಸ್ತ್ರದಲ್ಲಿ, ಅಂತರಿಕ್ಷ ಶಾಸ್ತ್ರ ಅಂದ್ರೆ ಸ್ಪೇಸ್ ಸೈನ್ಸ್ ನಲ್ಲಿ, ಸ್ಪೇಸ್ ಟೆಕ್ನಾಲಜಿನಲ್ಲಿ, ಆಯುಧ ಶಾಸ್ತ್ರ ಅಂದ್ರೆ ಡಿಫೆನ್ಸ್ ಸೈನ್ಸ್ ಆಯುಧಗಳ ಶಾಸ್ತ್ರ ಮುಂತಾದ ಕ್ಷೇತ್ರಗಳಲ್ಲಿ ಭಾರತೀಯರಿಂದ ಯಶಸ್ಸು ಪಡೆಯಲ್ಪಟ್ಟಿದೆ. ಮುಂದಕ್ಕೆ ಅಂತೆ ಸರ್ವೇ ಕಿಂ ಗೀತಂ ಗಾಯಂತಿ, ಕೊನೆಯಲ್ಲಿ ಯಾವ ಗೀತೆಯನ್ನು ಹಾಡ್ತಾರೆ ಅಂತಂದ್ರೆ ಯಾವ ಹಾಡನ್ನು ಹಾಡ್ತಾರೆ? ಅಂತೆ ಸರ್ವೇ ಇದಂ ಗೀತಂ ಗಾಯಂತಿ ವಯಂ ಬಾಲಕಾಃ ಭಾರತ ಭಕ್ತಾಃ ವಯಂ ಬಾಲಿಕಾ ಭಾರತ ಭಕ್ತಾಃ ವಯಂ ಹಿ ಸರ್ವೇ ಭಾರತ ಭಕ್ತಾಃ ಪೃಥಿವೀಂ ಸ್ವರ್ಗಂ ಜೇತುಂ ಶಕ್ತಾಃ. ಮುಂದಕ್ಕೆ ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಮುಂಚೆ ಕೆಲವು ಪ್ರಶ್ನವಾಚಕ ಪದಗಳನ್ನ ನಾವು ಕಲ್ತ್ಕೊಳ್ಳೋಣ. ಕಹ, ಕಾ ಅಂದ್ರೆ ಯಾರು ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲಿ, ಕಿಂ ಅಂದ್ರೆ ಏನು ನಪುಂಸಕಲಿಂಗದಲ್ಲಿ, ಕುತ್ರ ಅಂದ್ರೆ ಎಲ್ಲಿ, ಕತಿ ಅಂದ್ರೆ ಎಷ್ಟು, ಕದಾ ಅಂದ್ರೆ ಯಾವಾಗ, ಕುತಃ ಅಂದ್ರೆ ಎಲ್ಲಿಂದ, ಕಥಂ ಅಂದ್ರೆ ಹೇಗೆ, ಕಿಮರ್ಥಂ ಏಕೆ, ಕೀದೃಶಃ ಕೀದೃಶಿ ಕೀದೃಶಂ ಅಂದ್ರೆ ಯಾವ ತರಹದ ಪುಲ್ಲಿಂಗ ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗಗಳಲ್ಲಿ. ಈಗ ಕಿಂ ಶಬ್ದದ ರೂಪಗಳನ್ನು ನಾವು ತಿಳ್ಕೊಬೇಕು. ಕಿಂ ಶಬ್ದಕ್ಕೆ ಪುಲ್ಲಿಂಗದಲ್ಲಿಯೂ ಸ್ತ್ರೀಲಿಂಗದಲ್ಲಿಯೂ ನಪುಂಸಕಲಿಂಗದಲ್ಲಿಯೂ ಇರುವ ರೂಪಗಳನ್ನ ನಾವು ಕಂಠಪಾಠ ಮಾಡಬೇಕು. ಪುಲ್ಲಿಂಗದಲ್ಲಿ ಕಾಹ ಕೌಕೆ, ಕಂ ಕೌಕಾನ್, ಕೇನ ಕಾಭ್ಯಾಂ ಕೈಹಿ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಕಸ್ಮಾತ್ ಕಾಭ್ಯಾಂ ಕೇಭ್ಯಃ, ಕಸ್ಯ ಕಯೋಃ ಕೇಶಾಂ, ಕಸ್ಮಿನ್ ಕಯೋಃ ಕೇಶು. ಸ್ತ್ರೀಲಿಂಗದಲ್ಲಿ ಕಾಕೆ ಕಾಹ, ಕಾಂ ಕೆ ಕಾಹ, ಕಯಾ ಕಾಭ್ಯಾಂ ಕಾಭಿಃ, ಕಸ್ಯೈ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಾಭ್ಯಾಂ ಕಾಭ್ಯಃ, ಕಸ್ಯಾಹ ಕಯೋಃ ಕಾಸಾಂ, ಕಸ್ಯಾಂ ಕಯೋಃ ಕಾಸು. ನಪುಂಸಕಲಿಂಗದಲ್ಲಿ ಕಿಂ ಕೆ ಕಾನಿ, ಕಿಂ ಕೆ ಕಾನಿ, ಕೇನ ಕಾಭ್ಯಾಂ ಕೈಃ, ಕಸ್ಮೈ ಕಾಭ್ಯಾಂ ಕೇಭ್ಯಃ, ಹೀಗೆ ಮುಂದುವರಿಯುತ್ತೆ. ಈಗ ಕೆಲವು ಉದಾಹರಣೆಗಳನ್ನ ನೋಡೋಣ. ಈ ಪ್ರಶ್ನೆಯನ್ನ ಉತ್ತರಿಸುವ ಕ್ರಮ ಹೀಗಿದೆ. ಕೊಟ್ಟಿರುವ ಪದದ ಲಿಂಗ, ವಿಭಕ್ತಿ ಹಾಗೂ ವಚನಗಳನ್ನು ಕಿಂ ಶಬ್ದದ ವಿಭಕ್ತಿ ಪಟ್ಟಿಯಲ್ಲಿ ಹೋಲಿಸಿ ಬರೆಯತಕ್ಕದ್ದು. ಹೇಗೆ ಅಂತ ನೋಡೋಣ. ಉದಾಹರಣೆಗೆ ರಾಜ ಅಂತ ಪದ ಇದೆ, ಅದು ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ ಪದ ಅದು. ಹಾಗಾಗಿ ಕಿಂ ಶಬ್ದದಲ್ಲಿ ಎಲ್ಲಿ ಬರುತ್ತೆ? ಕಹ ಪ್ರಥಮ ಏಕವಚನ ಪುಲ್ಲಿಂಗ ರೂಪದಲ್ಲಿ ಕಹ ಅಂತ ಬಂತು, ಅದೇ ಉತ್ತರ ಇಲ್ಲಿ ಕಹ ಅಂತ ಬರುತ್ತೆ. ರಮಾ ಅದೇ ಪ್ರಥಮ ವಿಭಕ್ತಿ ಅದೇ ಏಕವಚನ, ಅದೇ ಸ್ತ್ರೀಲಿಂಗ. ಇದೇನಾಗತ್ತೆ? ಕಾ ಅಂತಾಗತ್ತೆ. ಹೇಗೆ? ಕಾ ಇಲ್ಲಿರುವಂತದ್ದು. ಮುಂದಕ್ಕೆ ರಾಮೇಣ ಪುಂಲಿಂಗ ತೃತೀಯ ಏಕವಚನ ಕೇನ ಅಂತಾಗತ್ತೆ. ಶಾರದಯ ತೃತೀಯ ಏಕವಚನವೇ, ಆದರೆ ಸ್ತ್ರೀಲಿಂಗ ಕಯ. ಇವು ಹೇಗ್ ಬರುತ್ತವೆ ನೋಡೋಣ. ತೃತೀಯ ಏಕವಚನ ಪುಲ್ಲಿಂಗದಲ್ಲಿ ಕೇನ, ತೃತೀಯ ಏಕವಚನ ಸ್ತ್ರೀಲಿಂಗದಲ್ಲಿ ಕಯ. ವ್ಯತ್ಯಾಸ ಗೊತ್ತಾಗ್ತಿದೆ ಅಂತ ಅನ್ಕೊಂತಿದ್ದೀನಿ. ತಪೋವನೆ ಇದು ಪುಂಲಿಂಗ ಸಪ್ತಮಿ ವಿಭಕ್ತಿ ಏಕವಚನ, ಹಾಗಾಗಿ ಕಸ್ಮಿನ್ ಅಂತ ಬರುತ್ತೆ. ಆದರೆ ಇದು ಒಂದು ಜಾಗ, ಒಂದು ಸ್ಥಳವಾಗಿರೋದ್ರಿಂದ ಪ್ರಶ್ನವಾಚಕ ಪದದಲ್ಲಿ ಎಲ್ಲಿ ಅಂತ ಬರ್ತಾದ್ರಿಂದ ಕುತ್ರ ಅಂತಲೂ ಬರಬಹುದು. ಹೇಗೆ ಅಂತ ನೋಡೋಣ. ಕಸ್ಮಿನ್ ಸಪ್ತಮಿ ವಿಭಕ್ತಿ ಏಕವಚನ ಕಸ್ಮಿನ್ ಆಯ್ತು. ಅದೇ ನಾವು ಹಿಂದೆ ನೋಡಿದ್ದೇನು? ಕುತ್ರ ಅಂದ್ರೆ ಎಲ್ಲಿ, ತಪೋವನದಲ್ಲಿ ಅಂತ ಹೇಳಿ ಉತ್ತರ ಆತರ ಬರುತ್ತೆ. ಮುಂದಕ್ಕೆ ಸರೋವರಸ್ಯ, ಈ ರೀತಿ ಅಸ್ಯ ಅಂತ ಬಂದ್ಬಿಟ್ರೆ ಬಹಳ ಸುಲಭ. ಷಷ್ಠಿ ಏಕವಚನ ಪುಂಲಿಂಗದಲ್ಲಿ ಕಸ್ಯ ಅಂತ ಆಗೋಗುತ್ತೆ. ದೇವಾನ್ ಪುಂಲಿಂಗ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿ ಕಾನ್. ಹೆಂಗ್ ಬರುತ್ತವೆ ಅಂತ ನೋಡೋಣ. ಪುಂಲಿಂಗದಲ್ಲಿ ಷಷ್ಠಿ ಏಕವಚನ ಕಸ್ಯ ಆಯ್ತು, ದ್ವಿತೀಯ ಬಹುವಚನ ಕಾನ್ ಅಂತ ಆಯ್ತು. ಮುಂದಕ್ಕೆ ಧೇನೂನಾಂ ಸ್ತ್ರೀಲಿಂಗ ಷಷ್ಠಿ ಬಹುವಚನ ಕಾಸಾಂ ಅಂತ ಹೇಳಿ. ಹೇಗೆ? ಷಷ್ಠಿ ಬಹುವಚನ ಕಾಸಾಂ. ನಗರಾತ್ ಅಂತಿದೆ ಇಲ್ಲಿ, ಪುಂಲಿಂಗ ಪಂಚಮಿ ಏಕವಚನ ಕಸ್ಮಾತ್ ಅಂತ ಆಗುತ್ತೆ. ಕುತಃ ಅಂತಲೂ ಆಗ್ಬೋದು. ಹೇಗೆ? ಇದು ಪಂಚಮಿ ಏಕವಚನ ಪುಂಲಿಂಗದಲ್ಲಿ ಕಸ್ಮಾತ್ ಅಂತ ಬಂತು. ಕುತಃ ಅಂದ್ರೆ ಎಲ್ಲಿಂದ ಅಂತ ಹೇಳಿ, ನಗರದಿಂದ ಅಂತ ಹೇಳಿ ಕುತಃ ಎಲ್ಲಿಂದ. ಹೀಗೆ ಕುತಃನೂ ಆಗ್ಬೋದು, ಕಸ್ಮಾತ್ ಅಂತಲೂ ಆಗ್ಬಹುದು. ಇಷ್ಟು ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗೆ ಹೋಗೋಣ. ರೇಖಾಂಕಿತಾನಿ ಪದಾನಿ ಆಶ್ರಿತ್ಯ ಉದಾಹರಣ ಅನುಸಾರಂ ಪ್ರಶ್ನ ನಿರ್ಮಾಣಂ ಕುರುವಂತು. ಗೆರೆ ಇರುವ ಪದಗಳನ್ನು ಬಳಸಿ
ಪ್ರಶ್ನೆಗಳನ್ನು ರಚಿಸಿರಿ ಅಂತ ಹೇಳಿ. ಅಸ್ಮಾಕಂ ಅನ್ನೋದು ಅಸ್ಮಾಕಂ ವತ್ಸಲ ಭಾರತ ಮಾತಾ, ಅಸ್ಮಾಕಂ ಅನ್ನೋದು ಷಷ್ಠಿ ಬಹುವಚನ, ಹಾಗಾಗಿ ಪುಲ್ಲಿಂಗದಲ್ಲಿ ಕೇಶಾಂ ಅಂತಾಗತ್ತೆ. ಈಗ ಪ್ರಶ್ನೆಗಳು. ಸಮುದ್ರ ಭಾರತ ಮಾತು ಚರಣವು ಪ್ರಕ್ಷಾಲಯತಿ. ಭಾರತ ಮಾತೆಯ ಅಂದ್ರೆ ಷಷ್ಠಿ ವಿಭಕ್ತಿ ಏಕವಚನ ಸ್ತ್ರೀಲಿಂಗದಲ್ಲಿ ಕಸ್ಯಾಹ. ಹೆಂಗ್ ಬಂತಿದೋ ಇಲ್ಲಿ ಷಷ್ಠಿ ಏಕವಚನ ಕಸ್ಯಾಹ ಅಂತ ಬರುತ್ತೆ. ನೀವು ಪ್ರಶ್ನವಾಚಕ ಚಿಹ್ನೆಯನ್ನ ಮರಿಬಾರ್ದು. ಜನಾಹ ತೀರ್ಥಕ್ಷೇತ್ರಾಣಾಂ ಧೂಳಿಂ ಲಲಾಟೆ ಸ್ಥಾಪಯಂತಿ. ಲಲಾಟೆ ಅಂತಂದ್ರೆ ಒಂದು ಜಾಗದಲ್ಲಿ, ಕುತ್ರ ಸ್ಥಾಪಯಂತಿ ಅಷ್ಟೇ, ಎಲ್ಲಿ ಸ್ಥಾಪಿಸುತ್ತಾರೆ ಅಂತ ಹೇಳಿ. ವೀರಾಹ ಭಾರತ ಮಾತು ಸರ್ವದಾ ಸೇವಾಂ ಕೃತವಂತಹ. ವೀರಾಹ ಅಂದ್ರೆ ಬಹಳ ಸುಲಭ, ಪ್ರಥಮ ವಿಭಕ್ತಿ ಬಹುವಚನ ಕೆ ಅಂತಾಗತ್ತೆ ಅಷ್ಟೇ. ಜಯತ್ತು ಕೃಷಕ ಇತಿ ವಕ್ತುಂ ಅಸ್ಮಾನ್ ಅಂದ್ರೆ ನಮ್ಮನ್ನು ಪ್ರೇರೇಪಿಸುತ್ತದೆ ಅಂತಂದ್ರೆ ದ್ವಿತೀಯ ಬಹುವಚನ ಕಾನ್ ಅಂತ ಬರುತ್ತೆ. ನದಿ ಪುಲ್ಲಿಂಗದಲ್ಲಿ ನದಿ ಕಾಷ್ಠಾನಿ, ನದಿ ಕಷ್ಟಾನಿ ಸಹಮಾನ ಪ್ರವಹತಿ. ನದಿ ಅಂದ್ರೆ ಪ್ರಥಮ ಏಕವಚನ ಸ್ತ್ರೀಲಿಂಗದಲ್ಲಿ ಕಾ ಅಂತ ಬರುತ್ತೆ. ವಯಂ ಗೌರವವರ್ಧನಾರ್ಥಂ ಪ್ರಯತ್ನಂ ಕುರ್ಮಃ ಅಂತಂದ್ರೆ ಕಿಂ ಕುರ್ಮಃ ಏನ್ ಮಾಡ್ಬೇಕು ಅನ್ನೋದು ಇದಕ್ಕೆ ಉತ್ತರ. ಈ ಹಸಿರು ಬಣ್ಣದ ಪದಗಳು ಹೇಗ್ ಬಂದ್ವು ಅಂತ ನಿಮ್ಗೆ ಅರ್ಥವಾಗಿದೆ ಅಂತ ಅನ್ಕೊಳ್ತೇನೆ. ಏನಾದ್ರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮೂಲಕ ಕೇಳಿ. ಮುಂದಕ್ಕೆ ವಿಭಕ್ತಿಯ ಒಂದು ಸರಳ ಪರಿಚಯ. ಅಕಾರಾಂತ ಪುಲ್ಲಿಂಗ ದೇವ ಶಬ್ದ. ವಿಭಕ್ತಿ ರೂಪಗಳು ಹೀಗ್ ಬರುತ್ತೆ. ದೇವಃ ದೇವೌ ದೇವಾಃ, ದೇವಂ ದೇವೌ ದೇವಾನ್, ದೇವೇನ ದೇವಾಭ್ಯಾಂ ದೇವೈಃ, ದೇವಾಯ ದೇವಾಭ್ಯಾಂ ದೇವೇಭ್ಯಃ, ದೇವಾತ್ ದೇವಾಭ್ಯಾಂ ದೇವೇಭ್ಯಃ, ದೇವಸ್ಯ ದೇವಯೋಃ ದೇವಾನಾಂ, ದೇವೇ ದೇವಯೋಃ ದೇವೇಶು, ಹೇ ದೇವ ಹೇ ದೇವೌ ಹೇ ದೇವಾಃ. ಇದು 7 ಸಾಲುಗಳು ಮತ್ತು 3 ಕಾಲಂಗಳಿರುತ್ತೆ, ಜೊತೆಗೆ ಒಂದು. ಹಾಗಾಗಿ 21 ಪದಗಳು ಪ್ಲಸ್ 3 ಹಾಗೆ ಹೇಳುವಂಥದ್ದು. 21 ಯಾವುದು? ಪ್ರಥಮ ವಿಭಕ್ತಿ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ. ಇದು 7 into 3 7 ಗುಣಿಸು 3, ಜೊತೆಗೆ ಇದೊಂದು ಸಂಬೋಧನಾ ಪ್ರಥಮ, ಅದರಲ್ಲಿ 3 ಪದಗಳು ಹೀಗೆ ಹೇಳುವುದುಂಟು. ಇವುಗಳ ಕನ್ನಡ ಅರ್ಥವನ್ನು ಕೂಡ ನಾನಿಲ್ಲಿ ನಿಮ್ಗೆ ತಿಳಿಸಿಕೊಟ್ಟಿದ್ದೇನೆ. ನೀವು ಇದನ್ನ ಪಾಸ್ ಮಾಡಿ ಈ ಅರ್ಥಗಳನ್ನು ನೀವು ಬರ್ಕೋಬಹುದು. ಇನ್ನು 2 ಉದಾಹರಣೆಗಳನ್ನು ತೋರಿಸ್ತೇನೆ. ಬಾಲಕ ಶಬ್ದ ಪುಲ್ಲಿಂಗದ್ದು, ಬಾಲಕಃ ಬಾಲಕೌ ಬಾಲಕಾಹ ಇತ್ಯಾದಿ ಹೀಗೆ ಬರುತ್ತೆ. ಇದರಲ್ಲಿ ಕೆಲವು ಅಂಶಗಳನ್ನು ನಾವು ಗಮನಿಸಬಹುದು. ತೃತೀಯ, ಚತುರ್ಥಿ, ಪಂಚಮಿ ದ್ವಿವಚನದಲ್ಲಿ ಒಂದೇ ರೂಪವನ್ನು ಹೊಂದಿವೆ, ಮತ್ತು ಷಷ್ಠಿ, ಸಪ್ತಮಿ ದ್ವಿವಚನದಲ್ಲಿ ಒಂದೇ ರೂಪವನ್ನು ಹೊಂದಿವೆ, ಬಾಲಕಯೋಹ ಬಾಲಕಯೋಹ ಅಂತ ಹೇಳಿ. ಮತ್ತೆ ಚತುರ್ಥಿ, ಪಂಚಮಿ ಬಹುವಚನದಲ್ಲಿ ಬಾಲಕೇಭ್ಯ ಬಾಲಕೇಭ್ಯ ಒಂದೇ ರೂಪವನ್ನು ಹೊಂದಿವೆ, ಮತ್ತು ಪ್ರಥಮ, ದ್ವಿತೀಯ ಮತ್ತು ಸಂಬೋಧನಾ ದ್ವಿವಚನದಲ್ಲಿ ಬಾಲಕೌ 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 ಅಂತ ಒಂದೇ ರೂಪ, ಬಹುವಚನದಲ್ಲಿ ಪ್ರಥಮ ಸಂಬೋಧನಾದಲ್ಲಿ ಬಾಲಕಾಹ ಬಾಲಕಾಹ ಅಂತ ಹೇಳಿ. ಇನ್ನು ಸ್ತ್ರೀಲಿಂಗ ಉದಾಹರಣೆ ಇದು. ಲತಾ ಲತೆ ಲತಾಹ, ಲತಾಂ ಲತೆ ಲತಾಹ, ಲತಯಾ ಲತಾಭ್ಯಾಂ ಲತಾಭಿಃ, ಲತಾಯೈ ಲತಾಭ್ಯಾಂ ಲತಾಭ್ಯಃ, ಲತಾಯಾಹ ಲತಾಭ್ಯಾಂ ಲತಾಭ್ಯಃ, ಲತಾಯಾಹ ಲತಯೋಃ ಲತಾನಾಂ, ಲತಾಯಾಂ ಲತಯೋಃ ಲತಾಸು, ಹೇ ಲತೆ ಹೇ ಲತೆ ಹೇ ಲತಾಹ. ಇಲ್ಲೂ ಕೂಡ ಈ ರೀತಿ ಸಮಾನ ರೂಪಗಳನ್ನು ನಾವು ನೋಡಬಹುದು. ಇಲ್ಲಿ ಬಣ್ಣದಲ್ಲಿ ನಾನು ತೋರಿಸಿದ್ದೇನೆ. ವಿಭಕ್ತಿಯ ಬಗ್ಗೆ ಹೆಚ್ಚು ವಿವರಣೆಗಳಿಗಾಗಿ ಮೇಲೆ ಸೂಚಿಸಲ್ಪಟ್ಟ ವಿಡಿಯೋವನ್ನು ನೋಡಬಹುದಾಗಿದೆ. ಈಗ ಪ್ರಶ್ನೆಗೆ ಹೋಗೋಣ. ಅಧಃ ಪ್ರದತ್ತಾನಾಂ ಶಬ್ದಾನಾಂ ಉದಾಹರಣ ಅನುಸಾರಂ ರಿಕ್ತಸ್ಥಾನೇಶು ರೂಪಾಣಿ ಲಿಖಂತು. ಕೆಳಗಿನ ಪದಗಳಿಗೆ ಉದಾಹರಣೆಯ ಪ್ರಕಾರ ವಿಭಕ್ತಿ ರೂಪಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಚರಣಂ ಚರಣೌ ಚರಣಾನ್. ಹೇಗಿದು? ಬಾಲಕಂ ಬಾಲಕೌ ಬಾಲಕಾನ್ ದ್ವಿತೀಯ ವಿಭಕ್ತಿ. ಹೀಗೆ ಮುಂದಕ್ಕೆ ಪ್ರಥಮ ನದಿ ನದ್ಯೌ ನದ್ಯಃ, ಲಲಾಟೆ ಸಪ್ತಮಿ, ಲಲಾಟಯೋಃ ಲಲಾಟೇಶು. ಹೇಗಿದು? ಬಾಲಕೆ ಬಾಲಕಯೋಃ ಬಾಲಕೇಶು ಆ ರೂಪದಲ್ಲಿ ಬರುತ್ತೆ. ದೇಶಾಯ ದೇಶಾಭ್ಯಾಂ ದೇಶೇಭ್ಯ ಚತುರ್ಥಿ. ಪ್ರಥಮ ಇದು ನಪುಂಸಕಲಿಂಗ ಪದ, ಇದು ಚಕ್ರಂ ಚಕ್ರೇ ಚಕ್ರಾಣಿ. ತೃತೀಯ ವೈಜ್ಞಾನಿಕೇನ ವೈಜ್ಞಾನಿಕಾಭ್ಯಾಂ ವೈಜ್ಞಾನಿಕೈಹಿ. ಹೇಗಿದು? ಬಾಲಕೇನ ಬಾಲಕಾಭ್ಯಾಂ ಬಾಲಕೈಹಿ ಅನ್ನೋ ತರಹನೆ ಬರುತ್ತಿದ್ದು. ಮುಂದಕ್ಕೆ ಅಹಂ ಆವಾಂ ವಯಂ ವಿಜ್ಞಾನಸ್ಯ ವಿಜ್ಞಾನಯೋಃ ವಿಜ್ಞಾನಾನಾಂ ಷಷ್ಠಿ ವಿಭಕ್ತಿ. ಅಹಂ ಆವಾಂ ವಯಂ ಅನ್ನೋದು
ಪ್ರಥಮ ವಿಭಕ್ತಿ. ಮುಂದಿನ ಪ್ರಶ್ನೆ, ಅಧಃ ಪ್ರದತ್ತಾನಿ ವಾಕ್ಯಾನಿ ಪಠಿತ್ವಾ ಮಾತೃಭಾಷಾಯಾಂ ಪ್ರಾಂತೀಯ ಭಾಷಾಯಾಂ ಆಂಗ್ಲ ಭಾಷಾಯಾಂ ವಾ ಅನುವಾದಂ ಕುರ್ವಂತು. ಈ ಸ್ಲೈಡ್ ಅಲ್ಲಿ ಆಂಗ್ಲ ಭಾಷೆಯ ಅನುವಾದವನ್ನು ನಾನು ಕೊಟ್ಟಿದ್ದೇನೆ. ಮುಂದಕ್ಕೆ ನಾನು ಕನ್ನಡದಲ್ಲಿ ಹೇಳ್ತೇನೆ. ಭಾರತ ಭೂಮೌ ಪವಿತ್ರಾಹ ನದ್ಯಃ ಪ್ರವಹಂತಿ. ಭಾರತ ಭೂಮಿಯಲ್ಲಿ ಪವಿತ್ರ ನದಿಗಳು ಪ್ರವಹಿಸುತ್ತವೆ. ಭಾರತಸ್ಯ ಮಸ್ತಕೆ ಹಿಮಾಲಯ ಮುಕುಟ ರೂಪೇಣ ಶೋಭತೆ. ಭಾರತದ ಶಿರೋಭಾಗದಲ್ಲಿ ಅಂದ್ರೆ ತಲೆ ಭಾಗದಲ್ಲಿ ಹಿಮಾಲಯವು ಮುಕುಟದ ರೂಪದಲ್ಲಿ ಶೋಭಿಸುತ್ತಿದೆ. ಭಾರತ ಭೂಮೌ ಶ್ರೇಷ್ಠ ಪರ್ವತಾ ವಿರಾಜಂತೆ. ಭಾರತ ಭೂಮಿಯಲ್ಲಿ ಶ್ರೇಷ್ಠ ಪರ್ವತಗಳು ವಿರಾಜಿಸುತ್ತಿವೆ. ರಾಷ್ಟ್ರಧ್ವಜೆ ಕೇಶರ ಶ್ವೇತ ಹರಿತ ಚ ವರ್ಣಾ ಸಂತಿ. ರಾಷ್ಟ್ರಧ್ವಜದಲ್ಲಿ ಕೇಸರಿ, ಬಿಳಿ ಹಾಗೂ ಹಸಿರು ಬಣ್ಣಗಳು ಇವೆ. ವಯಂ ಭಾರತೇ ಜನ್ಮ ಪ್ರಾಪ್ತವಂತಹ. ನಾವುಗಳು ಭಾರತದಲ್ಲಿ ಜನ್ಮವನ್ನ ಪಡೆದಿದ್ದೇವೆ. ಮುಂದಕ್ಕೆ, ಅಧಃ ಪ್ರದತ್ತಾನಾಂ ಶಬ್ದಾನಾಂ ಉದಾಹರಣಾನುಸಾರಂ ವಿಭಕ್ತಿಂ ವಚನಂ ಚ ಲಿಖಂತು. ಕೆಳಗಿನ ಪದಗಳಿಗೆ ಉದಾಹರಣೆಯ ಪ್ರಕಾರ ವಿಭಕ್ತಿ ಹಾಗೂ ವಚನವನ್ನು ಬರೆಯಿರಿ ಅಂತ ಹೇಳಿ. ಭಾರತ ಮಾತಾ ಪ್ರಥಮ ವಿಭಕ್ತಿ ಏಕವಚನ. ನದ್ಯಃ ಪ್ರಥಮ ಬಹುವಚನಂ. ನದೀ ನದ್ಯೌ ನದ್ಯಃ. ಇದನ್ನ ನಾವು ಈ ಸಂಖ್ಯಾ ರೂಪದಲ್ಲಿ 1.3 ಅಂತ ತೋರಿಸ್ತೀವಿ. 1 ಅಂತಂದ್ರೆ ಪ್ರಥಮ, 3 ಅಂತಂದ್ರೆ ಬಹುವಚನ. ಲಲಾಟೆ ಅಂದ್ರೆ ಸಪ್ತಮಿ ಏಕವಚನ 7.1. 7ನೇ ವಿಭಕ್ತಿ ಸಪ್ತಮಿ ವಿಭಕ್ತಿ ಏಕವಚನ 1 ಅಂತ ಹೇಳಿ. ತೀರ್ಥಕ್ಷೇತ್ರಾಣಾಂ ಅಂತಂದ್ರೆ ಷಷ್ಠಿ ಬಹುವಚನ 6.3. ದೇಶಸ್ಯ ಅಂದ್ರೆ ಷಷ್ಠಿ ಏಕವಚನ 6.1. ಬಲಿದಾನಂ ಅಂದ್ರೆ ಪ್ರಥಮನೂ ಆಗ್ಬಹುದು, ದ್ವಿತೀಯನೂ ಆಗ್ಬಹುದು, ಅದೇ ವಚನ ಏಕವಚನವೇ. ಹಾಗಾಗಿ 1.1 ಅಥವಾ 2.1. ಕೃಷಿ ವಲ್ಲ ಬಾಂಧವಾಹ ಅಂದ್ರೆ ಪ್ರಥಮ ಬಹುವಚನ 1.3. ಅಸ್ಮಾನ್ ಅಂದ್ರೆ ದ್ವಿತೀಯ ಬಹುವಚನ 2.3. ಕ್ಷೇತ್ರೇಶು ಸಪ್ತಮಿ ಬಹುವಚನ 7.3. ಹೀಗೆ. ಮುಂದಕ್ಕೆ, ಪಾಠೆ ಪ್ರಯುಕ್ತಾನಿ ಕ್ರಿಯಾಪದಾನಿ ರಿಕ್ತಸ್ಥಾನೇಶು ಲಿಖಂತು. ಪಾಠದಲ್ಲಿ ಪ್ರಯೋಗಿಸಲ್ಪಟ್ಟ ಕ್ರಿಯಾಪದಗಳನ್ನು ಕೆಳಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಈ ಖಾಲಿ ಜಾಗಗಳಲ್ಲಿ ಬರೆಯಿರಿ. ಶೃಣುಮಃ. ಮುಂದಕ್ಕೆ, ಜಾನೀಮಃ, ಅಸ್ತಿ, ವರ್ತತೆ, ಕರೋಮಿ, ಗಾಯಂತಿ, ಭವಾಮಃ, ಇಚ್ಛಾವಹ, ಶೋಭತೆ, ಪ್ರಕ್ಷಾಲಯತಿ, ವಿರಾಜಂತೆ, ಸುಶೋಭಂತೆ, ಆಗಚ್ಚಂತಿ, ವಿಲಸತಿ, ಪ್ರಯಚ್ಛಂತಿ, ವಿರಾಜತೆ, ಸೂಚಯತಿ, ಪ್ರೇರಯತಿ, ಸಿಂಚತಿ, ಸಂಜಾತ, ಪರಿಪೋಷಯತಿ, ಬೋಧಯತಿ, ಸಂಚರತಿ, ಕುರ್ಮಃ, ಗಾಯಾಮಃ. ಈ ಪದಗಳ ಅರ್ಥಗಳನ್ನ ನೀವುಗಳೇ ಆ ಪಾಠದ ವಿಡಿಯೋವನ್ನು ನೋಡಿ ನೀವು ಪುಸ್ತಕದಲ್ಲಿ ಬರೆಯುವಂತದ್ದು. ಅದು ನಿಮ್ಮ ಹೋಂವರ್ಕ್ ಕೆಲಸ. ಮುಂದಕ್ಕೆ, ಧಾತು ರೂಪ ಸಂಕ್ಷಿಪ್ತ ಪರಿಚಯ. ಪಟ್ ಧಾತು ಅಂತಂದ್ರೆ ಓದುವುದು ಅಂತ ಹೇಳಿ. ಲಟ್ ಲಕಾರ ಅಂತಂದ್ರೆ ವರ್ತಮಾನ ಕಾಲ. ಈ ರೀತಿ 3x3 3 ರೋಗಳು ಮತ್ತು 3 ಕಾಲಂಗಳಿರುವಂತಹ ಒಂದು ಟೇಬಲ್ ಪಟ್ಟಿಯನ್ನು ಬರೆಯುವಂತದ್ದಕ್ಕೆ ಕಾಂಜುಗೇಷನ್ ಅಂತ ಕರೀತಾರೆ. ವರ್ತಮಾನ ಕಾಲವನ್ನು ಸೂಚಿಸಲು ಲಟ್ ಲಕಾರವನ್ನ ಉಪಯೋಗಿಸ್ತೇವೆ. ಪಠತಿ, ಪಠತಃ, ಪಠಂತಿ, ಪಠಸಿ, ಪಠತಃ, ಪಠಥ, ಪಠಾಮಿ, ಪಠಾವಹ, ಪಠಾಮಹ ಅಂತ ಹೇಳಿ. ಇದು ಮೊದಲನೇ ಸಾಲು ಯಾವ್ದಿದೆಯೋ ಅದು ಪ್ರಥಮ ಪುರುಷ, ಎರಡನೇ ಸಾಲು ಮಧ್ಯಮ ಪುರುಷ, ಮೂರನೇ ಸಾಲು ಉತ್ತಮ ಪುರುಷ. ಮೊದಲನೇ ಕಾಲಂ ಏಕವಚನ, ಎರಡನೇ ಕಾಲಂ ದ್ವಿವಚನ, ಮೂರನೇ ಕಾಲಂ ಬಹುವಚನ. ಇವುಗಳ ಕನ್ನಡ ಅರ್ಥವನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ. ನೀವು ಪಾಸ್ ಮಾಡಿ ಪುಸ್ತಕಗಳಲ್ಲಿ ಬರ್ಕೊಬಹುದು. ಅದೇ ರೀತಿ ವದ್ ಧಾತು ಅಂದ್ರೆ ಮಾತನಾಡು, ಹೇಳು ಅಂತಂದ್ರೆ ವದತಿ, ವದತಃ, ವದಂತಿ, ವದಸಿ, ವದಥ, ವದಥ, ವದಾಮಿ, ವದಾವಹ, ವದಾಮಹ. ಗಮ್ ಧಾತು ಅಂದ್ರೆ ಹೋಗು. ಗಚ್ಚತಿ, ಗಚ್ಚತಃ, ಗಚ್ಚಂತಿ, ಗಚ್ಚಸಿ, ಗಚ್ಚಥ, ಗಚ್ಚಥ, ಗಚ್ಛಾಮಿ, ಗಚ್ಛಾವಹ, ಗಚ್ಛಾಮಹ. ಧಾತು ರೂಪಗಳ ಬಗ್ಗೆ ವಿವರಣೆಗಳಿಗಾಗಿ ಮೇಲೆ ಸೂಚಿಸಲ್ಪಟ್ಟ ವಿಡಿಯೋವನ್ನು ನೀವು ನೋಡಬಹುದು. ಇದೇ ಚಾನೆಲ್ ನಲ್ಲಿ ಇರುವಂತಹ ವಿಡಿಯೋ. ಈಗ ಪ್ರಶ್ನೆಗೆ ಹೋಗೋಣ. ಅಧಃ ಪ್ರದತ್ತಾನಾಂ ಕ್ರಿಯಾಪದಾನಾಂ ತ್ರಿಷು ಪುರುಷೇಷು ತ್ರಿಷು ವಚನೇಷು ಚ ಲಟ್ ಲಕಾರಸ್ಯ ರೂಪಾಣಿ ಲಿಖಂತು. ಕೆಳಗೆ ಕೊಟ್ಟಿರುವ ಕ್ರಿಯಾಪದಗಳ ಧಾತು ರೂಪಗಳನ್ನು 3 ಪುರುಷಗಳಲ್ಲಿಯೂ 3 ವಚನಗಳಲ್ಲಿಯೂ ಬರೆಯಿರಿ ಅಂತ ಹೇಳಿದ್ದಾರೆ. ಭವತಿ, ಭವತಃ, ಭವಂತಿ, ಭವಸಿ, ಭವಥಃ, ಭವಥ, ಭವಾಮಿ, ಭವಾವಹ, ಭವಾಮಹ. ಅಸ್ತಿ, ಸ್ತಃ, ಸಂತಿ, ಅಸಿ, ಸ್ಥಃ, ಸ್ಥ, ಅಸ್ಮಿ, ಸ್ವಃ, ಸ್ಮಃ. ಮುಂದಕ್ಕೆ, ಇಚ್ಛಾಮಹ ಅಂತ ಕೊಟ್ಟಿದ್ದಾರೆ. ಇಚ್ಛತಿ, ಇಚ್ಛತಃ, ಇಚ್ಛಂತಿ, ಇಚ್ಛಸಿ, ಇಚ್ಛತಃ, ಇಚ್ಛಥ, ಇಚ್ಛಾಮಿ, ಇಚ್ಛಾವಹ, ಇಚ್ಛಾಮಹ. ಮುಂದಕ್ಕೆ, ಇಲ್ಲಿ ಆಗಚ್ಚಂತಿ ಅಂತ ಕೊಟ್ಟಿದ್ದಾರೆ. ಆಗಚ್ಚತಿ, ಆಗಚ್ಚತಃ, ಆಗಚ್ಚಂತಿ, ಆಗಚ್ಚಸಿ, ಆಗಚ್ಚಥಃ, ಆಗಚ್ಚಥ, ಆಗಚ್ಛಾಮಿ, ಆಗಚ್ಛಾವಹ, ಆಗಚ್ಛಾಮಹ. ಈಗ ನಿಮ್ಮ ಪುಸ್ತಕದಲ್ಲಿ ಒಂದೇ ಮಾತರಂ ಅನ್ನುವುದರ ಪೂರ್ಣ ರೂಪವನ್ನ
ಕೊಟ್ಟಿದ್ದಾರೆ. ಇದನ್ನ ನೀವು ಯಾರಿಂದಲಾದ್ರೂ ಕಲಿತು ಹಾಡಿ ನಿಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಾಕಿ ನನಗೆ ಕಾಮೆಂಟ್ಸ್ ಮೂಲಕ ಲಿಂಕ್ ಅನ್ನ ಕಳಿಸಿ ಅನ್ನುವಂಥದ್ದು ನಿಮ್ಗೊಂದು ಹೋಮ್ವರ್ಕ್. ಇಲ್ಲಿ ಇನ್ನೊಂದು ವಿಷಯವನ್ನ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಬ್ರಿಟಿಷರ ಶಾಸನ ಕಾಲದಲ್ಲಿ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಅವರುಗಳ ರಾಷ್ಟ್ರಗೀತೆಯಾದಂತಹ ಗಾಡ್ ಸೇವ್ ದ ಕ್ವೀನ್ ಎನ್ನುವ ಹಾಡನ್ನ ಕಡ್ಡಾಯವಾಗಿ ಹಾಡಬೇಕಾಗಿದ್ದಿತು. ಇದನ್ನು ತಿಳಿದು ಬಂಕಿಮಚಂದ್ರರು ಇದಕ್ಕೆ ಬದಲಾಗಿ ಭಾರತ ಮಾತೆಗೆ ಗೌರವ ಸೂಚಕವಾಗಿ ವಂದೇ ಮಾತರಂ ಎನ್ನುವ ಗೀತೆಯನ್ನು ರಚಿಸಿದರು. ಇದು 1882 ಇಸ್ವಿಯಲ್ಲಿ ಪ್ರಕಾಶಿತವಾದ ಆನಂದ ಮಠ ಎನ್ನುವ ಗ್ರಂಥದಲ್ಲಿ ಇದೆ. ಇದರ ಪ್ರಕಟಣೆಗೆ ಮುಂಚೆಯೇ ಭಾರತೀಯರು ವಂದೇ ಮಾತರಂ ಹಾಡನ್ನ ಎಲ್ಲೆಡೆ ಹಾಡಲು ಮೊದಲುಗೊಂಡಿದ್ದರು. ವಂದೇ ಮಾತರಂ ಈ ಹಾಡಿನೊಂದಿಗೆ ಇದರ ಇತಿಹಾಸವನ್ನು ಎಲ್ಲರೂ ಅವಶ್ಯವಾಗಿ ತಿಳಿದುಕೊಳ್ಳಬೇಕು. ನಿಮ್ಗೊಂದು ಪ್ರಾಜೆಕ್ಟ್ ಕೆಲಸವನ್ನ ಕೊಟ್ಟಿದ್ದಾರೆ. ಜಯತು ಸೈನಿಕಃ, ಜಯತು ಕೃಷಕಃ, ಜಯತು ವೈಜ್ಞಾನಿಕಃ ಈ ಘೋಷಗಳನ್ನು ಹೊತ್ತ ಫಲಕಗಳನ್ನು ಮಾಡಿ ಶಾಲೆ ಕೊಠಡಿಗಳ ಗೋಡೆಗಳ ಮೇಲೆ ಅಂಟಿಸಿರಿ. ಈ ಘೋಷಗಳನ್ನು ನಿಮ್ಮ ಮಾತೃಭಾಷೆಯಲ್ಲಿಯೂ ಭಾಷಾಂತರಿಸಿರಿ ಅಂತ ಮೊದಲನೇ ಪ್ರಶ್ನೆ. ಅದು ನಿಮ್ಮ ಪ್ರದೇಶಗಳಲ್ಲಿರುವ ನದಿಗಳ, ಪರ್ವತಗಳ, ತೀರ್ಥಕ್ಷೇತ್ರಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ರಜಾ ದಿನಗಳಲ್ಲಿ ನಿಮ್ಮ ತಾಯಿ ತಂದೆಯರೊಂದಿಗೆ ಕೃಷಿ ಕ್ಷೇತ್ರಕ್ಕೆ ಹೋಗಿರಿ. ಅಲ್ಲಿ ಕೃಷಿ ಕಾರ್ಯವನ್ನು ನೋಡಿ ಅದರ ಬಗ್ಗೆ ಸಂಸ್ಕೃತ ಭಾಷೆಯಲ್ಲಿ 5 ವಾಕ್ಯಗಳನ್ನು ಬರೆಯಿರಿ ಅಥವಾ ಚಿತ್ರಗಳನ್ನು ರಚಿಸಿರಿ ಅನ್ನೋದು ಮೂರನೇ ಪ್ರಶ್ನೆ. 10 ದೇಶಭಕ್ತರ ಹೆಸರುಗಳನ್ನು ಹಾಗೂ ಚಿತ್ರಗಳನ್ನು ಭಿತ್ತಿ ಪತ್ರದ ಮೇಲೆ ಸಂಗ್ರಹಿಸಿರಿ. ಚಾರ್ಟ್ ಮೇಲೆ A3 ಡ್ರಾಯಿಂಗ್ ಶೀಟ್ ಮೇಲೆ ಸಂಗ್ರಹಿಸಿರಿ ಅಂತ ಹಾಕಿದ್ದಾರೆ. ಮುಂದಕ್ಕೆ ಒಂದು ಕುತೂಹಲಕರವಾದ ವಿಷಯ. ಈ ಆನಂದ ಮಠ ಅನ್ನುವ ಪುಸ್ತಕವನ್ನ 1930 ಇಸ್ವಿಯಲ್ಲಿ ಬಿ ವೆಂಕಟಾಚಾರ್ಯ ಅನ್ನುವಂಥವರು ಕನ್ನಡಕ್ಕೆ ಭಾಷಾಂತರೀಕರಿಸಿದ್ದರು. ಅಂದ್ರೆ ವೆಂಕಟಾಚಾರ್ಯರು ಆ ಕಾಲದಲ್ಲಿ ಬೆಂಗಾಲಿ ಭಾಷೆಯನ್ನು ಕಲಿತು ನೇರವಾಗಿ ಬೆಂಗಾಲಿಯಿಂದ ಕನ್ನಡಕ್ಕೆ ಭಾಷಾಂತರಿಸಿರುವ ಕೃತಿ ಇದು. ಇದನ್ನ ಪ್ರಕಟಪಡಿಸಿದವರು ಯಾರು ಅಂತಂದ್ರೆ ಬೆಂಗಳೂರು ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಕಂಪನಿ. ಅಂದ್ರೆ ಇವತ್ತು ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ಗಳು ಮತ್ತು ಡೈರಿಗಳು ಎಲ್ಲೆಡೆ ಇವೆ ಅಲ್ವೇ, ಅದೇ ಬೆಂಗಳೂರು ಪ್ರೆಸ್ 100 ವರ್ಷಗಳ ಹಿಂದೆ ಈ ಪುಸ್ತಕವನ್ನ ಪ್ರಕಟಗೊಳಿಸಿದ್ದು. ಅಷ್ಟು ಸುದೀರ್ಘವಾದ ಇತಿಹಾಸ ಆ ಬೆಂಗಳೂರು ಪ್ರೆಸ್ಗೆ ಇರುವಂತದ್ದು. ಈ ವಂದೇ ಮಾತರಂ ಎನ್ನುವಂತ ಹಾಡು ಆ ಪುಸ್ತಕದಲ್ಲಿ ಹೇಗಿದೆ ಅಂತ ನಾನು ನಿಮ್ ಮುಂದೆ ತೋರಿಸಿದ್ದೇನೆ. ಬಿ ವೆಂಕಟಾಚಾರ್ಯರು ಯಾರು ಅನ್ನೋದನ್ನ ಈ ಒಂದು ಸಣ್ಣ ಪುಸ್ತಕ, ಭಾರತಿ ಪುಸ್ತಕ ಸರಣಿಯಲ್ಲಿ ಬರುವ ಈ ಪುಸ್ತಕದಲ್ಲಿ ವೆಂಕಟಾಚಾರ್ಯರ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನೀವು ಓದಬಹುದು. ಸುಮಾರು 100 ವರ್ಷಗಳ ಹಿಂದೆ ಅನೇಕ ಕನ್ನಡ ಬರಹಗಾರರು ಬಂಗಾಳಿ ಭಾಷೆಯನ್ನು ಕಲ್ತಿದ್ರು ಅನ್ನೋದನ್ನ ನಾನು ಕೇಳಿದ್ದೇನೆ. ವಿಶೇಷವಾಗಿ ಕುವೆಂಪು ಅವರಿಗೂ ಕೂಡ, ಅಂದ್ರೆ KV ಪುಟ್ಟಪ್ಪನವರಿಗೂ ಕೂಡ ಬೆಂಗಾಲಿ ಭಾಷೆಯ ಪರಿಚಯವಿತ್ತು ಅಂತ ಕೇಳಿದ್ದೇನೆ. KV ಪುಟ್ಟಪ್ಪನವರು ಆಗಿನ ಕಾಲದಲ್ಲಿ ಬಂಗಾಲಕ್ಕೆ ಹೋಗಿ ಶ್ರೀರಾಮಕೃಷ್ಣ ಪರಮಹಂಸರ ನೇರ ಶಿಷ್ಯರಾದಂತಹ ಅನೇಕ ಸ್ವಾಮೀಜಿಗಳನ್ನ ಭೇಟಿ ಮಾಡಿದ್ದರು. ಮತ್ತು ವಿಶೇಷವಾಗಿ ದ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ರಚಿಸಿರುವಂತಹ ಅಂದ್ರೆ ಮಹೇಂದ್ರನಾಥ ಗುಪ್ತರೊಂದಿಗೂ ಕೂಡ ಮಾತನಾಡಿದ್ದರು ಅನ್ನೋದನ್ನ ಅವರ ಪುಸ್ತಕದಲ್ಲಿ ಅವರು ಉಲ್ಲೇಖಿಸಿದ್ದಾರೆ. ಹಾಗಾಗಿ ಅನೇಕ ಕನ್ನಡ ಬರಹಗಾರರಿಗೆ ಬಹುಭಾಷಾ ಪಾಂಡಿತ್ಯವಿತ್ತು ಅನ್ನೋದನ್ನ ನಾವು ನೋಡಬಹುದು. ಇದೇ ತರಹ 200-300ಕ್ಕೂ ಹೆಚ್ಚು ಪುಸ್ತಕಗಳು ಈ ಭಾರತಿ ಸರಣಿಯಲ್ಲಿ ನಿಮ್ಗೆ ಸಿಗತ್ವೆ. ಇಂಗ್ಲಿಷ್ನಲ್ಲೂ ಸಿಗತ್ವೆ, ಕನ್ನಡದಲ್ಲೂ ಸಿಗತ್ವೆ. ಈ ಒಂದು ವೆಬ್ಸೈಟ್ಗೆ ಹೋದರೆ ಈ ಪುಸ್ತಕಗಳ ಪಟ್ಟಿಯನ್ನ ನೀವು ನೋಡಬಹುದು. ನೋಡಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ ಯಾವ ಪುಸ್ತಕ ಬೇಕೋ ಅವುಗಳನ್ನ ತರಿಸಿಕೊಂಡು ಅಧ್ಯಯನ ಮಾಡಿ ಅಂತ ನಾನು ನಿಮ್ಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಮುಂದಿನ ಪಾಠದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಳಮಸ್ತು, ವಂದೇ ಮಾತರಂ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.